ಹಾಯ್, KCET ಅಪ್ಲಿಕೇಶನ್ ಎಡಿಟಿಂಗ್ಗೆ ಸಂಬಂಧಿಸಿದಂತೆ ಹಾಗೆ KCET ಕೌನ್ಸಿಲಿಂಗ್ ಗೈಡೆನ್ಸ್ಗೆ ಸಂಬಂಧಿಸಿದಂತೆ ಕೇದವರು ಕೆಲವು ಅಪ್ಡೇಟ್ಗಳನ್ನ ನೀಡಿದ್ದಾರೆ. ಅದನ್ನು ನಾವು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀವಿ. ಮೊದಲಾಗಿ ಈಗ ಕೌನ್ಸಿಲಿಂಗ್ ಆಗಿರ್ಬೋದು, ಅಂದ್ರೆ ಅದರೊಳಗಡೆ ಆಪ್ಷನ್ ಎಂಟ್ರಿ ಅಂತ ಪ್ರೊಸೀಜರ್ ಇರುತ್ತೆ. ಸೊ ಈ ರೀತಿ ಹಲವಾರು ಪ್ರೊಸೀಜರ್ಗಳಿರುತ್ತೆ ಓಕೆನಾ ಕೌನ್ಸಿಲಿಂಗ್ ಅಲ್ಲಿ. ಸೊ ಅದಕ್ಕೆ ಸಂಬಂಧಿಸಿ ನಿಮಗೆ ಗೈಡೆನ್ಸ್ ಅನ್ನ ನೀಡೋದಕ್ಕೆ ಕೇದವರು ಯೂಟ್ಯೂಬ್ ಚಾನಲ್ ಪ್ರಾರಂಭಿಸಿದ್ದಾರೆ. ಅಂದ್ರೆ ಯೂಟ್ಯೂಬ್ ಚಾನಲ್ ಮೊದಲಿಂದ ಇತ್ತು, ಬಟ್ ಈಗ ಸ್ವಲ್ಪ ಆಕ್ಟಿವ್ ಆಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಿದ್ದಾರೆ. ಈಗ ಆಲ್ರೆಡಿ ಅಪ್ಲಿಕೇಶನ್ ಹೇಗೆ ಹಾಕೋದು, ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೇಗೆ ನಡೆಯುತ್ತೆ, ಇದಕ್ಕೆ ಸಂಬಂಧ ಕೂಡ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಸೊ ಚೆಕ್ ಮಾಡಿ. ಚಾನಲ್ ಹೆಸರು KEA ವಿಕಸನ ಅಂತ ಓಕೆನಾ. KEA ವಿಕಸನ ಅಂತ ನೀವು ಯೂಟ್ಯೂಬ್ನ ಸರ್ಚ್ ಮಾಡಿದ್ರೆ ಚಾನಲ್ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಯಾಕಂತ ಹೇಳಿದ್ರೆ ಅಫಿಷಿಯಲಿ ಏನು ಇನ್ಫಾರ್ಮೇಶನ್ ಬರುತ್ತೆ ಅಂದ್ರೆ ವಿಡಿಯೋ ಫಾರ್ಮಲ್ಲಿ ಅದು ನಿಮಗೆ ಬೇಗ ಸಿಗುತ್ತೆ ಅದರೊಳಗಡೆ. ಅದಂತರ ಈಗ ಅಪ್ಲಿಕೇಶನ್ ಎಡಿಟಿಂಗ್ಗೆ ಸಂಬಂಧಂತೆ ನೀಡಿರುವಂತಹ ಇನ್ಫಾರ್ಮೇಶನ್ ಏನು ಅಂತ ಹೇಳಿದ್ರೆ, ಈಗ ವಿದ್ಯಾರ್ಥಿಗಳು ನೀವು ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ರೂ ಕೂಡ ನಿಮಗೆ ಅಪ್ಲಿಕೇಶನ್ ಏನಾದ್ರು ಮಿಸ್ಟೇಕ್ ಆಗಿದೆ ಅಂತ ಅನ್ಸಿದ್ರೆ ಲಾಗಿನ್ ಆಗಿ ಎಡಿಟ್ ಮಾಡಬಹುದು. ಬೇಕಿದ್ರೆ ಯಾವುದೇ ಡೀಟೇಲ್ ಆಗಿರ್ಬೋದು ಎಡಿಟ್ ಮಾಡ್ಬೋದು. ಆಲ್ರೆಡಿ ಅಪ್ಲಿಕೇಶನ್ ಹಾಕಿ ಪೇಮೆಂಟ್ ಆಗಿದ್ರೂ ಕೂಡ ಎಡಿಟ್ ಮಾಡೋದಕ್ಕಾಗತ್ತೆ. ಎಷ್ಟು ಸಲ ಬೇಕಿದ್ರೂ ಕೂಡ ವಿದ್ಯಾರ್ಥಿಗಳು ಎಡಿಟ್ ಮಾಡಬಹುದು ಅಂತ ಹೇಳಿದ್ರೆ. ಸೊ ಏನಾದ್ರು ಮಿಸ್ಟೇಕ್ ಆಗಿದ್ರೆ ಎಡಿಟ್ ಮಾಡಿ. ಎಡಿಟ್ ಮಾಡಿದ ನಂತರ ನೀವು ನೋಡಬೇಕು ಅಂತ ಹೇಳಿದ್ರೆ, ಈಗ ಎಡಿಟ್ ಮಾಡಿದ ಚೇಂಜಸ್ ಆಗುತ್ತೆ ಅಪ್ಲಿಕೇಶನ್ ಅಲ್ಲಿ. ಸೊ ಎಡಿಟ್ ಮಾಡಿದ ನಂತರ ಕೂಡ ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ಡೌನ್ಲೋಡ್ ಮಾಡಿ ಪ್ರಿಂಟ್ಔಟ್ ತೆಗೆದುಕೊಂಡು ಇಟ್ಕೋಬೇಕು. ಸೊ ಈ ರೀತಿ ಅವಕಾಶಗಳನ್ನ ಕೊಟ್ಟಿದ್ದಾರೆ. ನಂತರ ಮುಂಬರುವಂತಹ ಅಪ್ಡೇಟ್ ಅನ್ನು ಕೂಡ ನಾವು ಕೊಡ್ತೀವಿ. ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.